ಸಂಕಟ ಒಂದರಲ್ಲಿ ಇದೀಗ ಪ್ರಥಮ ಸೆಮಿಫೈನಲ್ ಪಂದ್ಯ ಆರಂಭವಾಗಲಿಕ್ಕಿದೆ. ದಾಳಿಯಲ್ಲಿ ದಾವಣಗೆರೆ ಜಿಲ್ಲಾ ತಂಡದ ತಿಮ್ಮೋತಿ ಯುವ ಆಟಗಾರ ಚೇತನ್ ಅವರಿಂದ ಉತ್ತಮವಾದಂತಹ ಆಂಕಲ್ ಹೋಲ್ಡ್ ರೈಟ್ ಕಾರ್ನರ್ ಭಾಗದಿಂದ ಜೂನಿಯರ್ ಹಾಗೂ ಸೀನಿಯರ್ ಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಶ್ರೇಷ್ಠ ಡಿಫೆಂಡರ್. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬ್ಯಾಂಗ್ಳೂರ್ ತಂಡದ ಕೃಪಾ ಸಾಗರ್ ಸಬ್ ಜೂನಿಯರ್ ಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಸಕ್ಕರೆ ನಾಡು ಮಂಡ್ಯ ಮೂಲದ ಆಟಗಾರ. ಈ ಬಾರಿ ದಾಳಿಯಲ್ಲಿ ದೀಪು ಅಂಕಣ 2ರಲ್ಲಿ ಕೊನೆ 2 ನಿಮಿಷದ ಆಟ ಮಾತ್ರ ಬಾಕಿದೆ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ (27-11) 27-11 ಪಂದ್ಯ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. As captain, last 1 minute to go. ಉತ್ತಮವಾದಂತಹ ಒಂದು ಟ್ಯಾಕಲ್ ಮಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ. ದಾಳಿಯಲ್ಲಿ ಧರ್ಮ ಜೂನಿಯರ್ ಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. 4 ಆಟಗಾರ ನಡುವೆ ಲೆಫ್ಟ್ ಕಾರ್ನ್ ಭಾಗದಲ್ಲಿ ಶಿವ, ರೈಟ್ ಕಾರ್ನ್ ಭಾಗದಲ್ಲಿ ಮಹೇಂದ್ರ. ಇಬ್ಬರು ರಾಷ್ಟ್ರೀಯ ಕಬಡ್ಡಿ ಆಟಗಾರ ನಡುವೆ ಒಬ್ಬ ಇನ್ನೋರ್ವ ರಾಷ್ಟ್ರೀಯ ಆಟಗಾರನನ್ನು ಬಂಧಿಸಲು ಯಶಸ್ವಿ ಆಗ್ತಾ ಇದ್ದಾನೆ ಮಹೇಂದ್ರ. ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ಗೋಡೆಕೆರೆ ತಂಡದ ಆಟಗಾರರು ಮುಂದಿನ ಪಂದ್ಯಕ್ಕೆ ಸಿದ್ಧತೆಯಲ್ಲಿರಬೇಕು. ತಮಗಿದು ಪ್ರಥಮ ಕರೆ. ನಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ ಮುಂದಿನ ಪಂದ್ಯಕ್ಕೆ ದಯವಿಟ್ಟು ಸಿದ್ಧತೆಯಲ್ಲಿರಬೇಕು. ಪಂದ್ಯ ಮುಕ್ತಾಯವಾಗಿದೆ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಶಿವ ಸೆಕೆಂಡ್ ಸೆಮಿ ನಿಮ್ದು ಈ ಗ್ರೌಂಡ್. ನೀವೇ ಬೇಗ ಬರ್ತಿರಬೇಡಿ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬ್ಯಾಂಗ್ಳೂರ್ ವರ್ಸಸ್ ದಾವಣಗೆರೆ. ವೇಗದ ದಾಳಿಯೊಂದಿಗೆ ಕೃಪಾ ಸಾಗರ್ 1 ಅಂಕವನ್ನು ಪಡೆಯಲು ಯಶಸ್ವಿಯಾದರು. ಸೂಪರ್ ಟೆಕ್ಲಾನ್ ಆಗಿದೆ ಸಂದರ್ಭ. ಮಂಡ್ಯದ ಗಂಡು ಕೃಪಾ ಸಾಗರ್ ಸಬ್ ಜೂನಿಯರ್ ಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ.
ದ್ವಿತೀಯ ಸೆಮಿಫೈನಲ್ ಪಂದ್ಯ ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ವಿರುದ್ಧ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬ್ಯಾಂಗ್ಳೂರ್. ಎರಡು ತಂಡದ ನಾಯಕರೇ, ತಮಗಿದು ಪ್ರಥಮ ಕರೆ. ಅಂಕಣ 2ರಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬ್ಯಾಂಗ್ಳೂರ್ ವಿರುದ್ಧ ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ. ಐದು ಒಂದು ಅಂಬೆ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. ದಾವಣಗೆರೆ ಜಿಲ್ಲಾ ತಂಡದ ತರಬೇತುದಾರರಾಗಿ ಪುನೀತ್ ರವರು, ಅಂಬೆ ಸ್ಪೋರ್ಟ್ಸ್ ಕ್ಲಬ್ ತಂಡದ ತರಬೇತುದಾರರಾಗಿ ಶರತ್ ಸಿಬಿರ್ ಅವರು, ರಾಷ್ಟ್ರೀಯ ಕಬಡ್ಡಿ ತರಬೇತುದಾರರು ಶರತ್ ಸಿಬಿ. ದಾಳಿಯಲ್ಲಿ ಬೆಣ್ಣೆ ನಗರಿ ದಾವಣಗೆರೆ ಜಿಲ್ಲಾ ತಂಡದ ಜೆರ್ಸಿ ನಂಬರ್ 1 ಆಟಗಾರ. ಅಭಿ ಯಾರು ನೋಡುತ್ತಿದ್ರ? ಅಭಿ ಅಭಿ ಈ ಕಡೆ, ಸೌಂಡ್ ಬಾಕ್ಸ್ ಕಡೆ, ಈ ಕಡೆ. ಅಬ್ಬೆ ಮಹೇಶ್ ಎಲ್ಲಿದ್ರು? ಒಬ್ಬ ಅಂಕಣದ ಬಳಿ ಆಗಮಿಸಿ. ಮಹೇಶ್, ಸ್ವಸ್ತಿಕ್ ಮಹೇಶ್, ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ಮಹೇಶ್ ಎಲ್ಲಿದ್ರ? ರೊಟೇಟಿಂಗ್ ಸ್ಕಿಲ್ ಅನ್ನು ಬಳಸಿಕೊಂಡು ಎಸ್ಕೇಪ್ ಆಗುವಂತ ಪ್ರಯತ್ನ ಇತ್ತು ಅಭಿ ಅವರಿಂದ, ಆದ್ರೆ ಒಂದೊಳ್ಳೆ ಚೈನ್ ಟ್ಯಾಕಲ್ ದಾವಣಗೆರೆ ಜಿಲ್ಲಾ ತಂಡದ ಆಟಗಾರರಿಂದ. For the second semi-final match, second call, Royal Sports Club Bangalore versus Nalamba Kabaddi Club Kalkere. Please get ready. This is second call for you. ಓಕೆ. ಎಸ್ ರಂಗ, ವೇಟ್ ಪ್ಲೇಯರ್ಸ್. ಯಾರು ನಮ್ಮ ಹುಲ್ಲಿನ ಗ್ರೌಂಡ್ ಒಳಗೆ ಬಿಟ್ಟವರು? ಎಸ್ ಚೇತನ್ ಜಂಗಮ, ರಾಷ್ಟ್ರೀಯ ಕಬಡ್ಡಿ ಆಟಗಾರ, ವೇಗದ ದಾಳಿಯೊಂದಿಗೆ ಲಾಬಿಯನ್ನು ಬಳಸಿಕೊಳ್ತಾ ಎಸ್ಕೇಪ್ ಆಗಿದ್ದಾನೆ. ಹನುಮಂತು ಎಸ್ ವಾಪಸ್ ಆದ್ರು. ನಿಮ್ಮ ಮಾತು ಕೇಳಿದ್ರು ಅವರು. ಒಳ್ಳೆ ಕೋಚ್ ನೀಡ್ತಾ ಇದ್ರು ನಮ್ಮ ಹುಲಿ, ಗೋಡೆಕೆರೆ ಹುಲಿನ. ಎಸ್ ದಾಳಿಯಲ್ಲಿ ಚೇತನ್, ಯುವ ಪ್ರತಿಭೆ, ವರ ಕಿಕ್ ಕ್ಷಣಾರ್ಧದಲ್ಲಿ ರೈಟ್ ಕಾರ್ನರ್ ಮೇಲೆ
ಕಿಕ್ ಮಾಡ್ತಾ ಒಂದು ಅಂಕವನ್ನು ಪಡ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಹುಲಿ ಮಾತನ್ನು ಕೇಳ್ತಲ್ಲ, ಅವ್ರು ಅವಾಗ್ಲಿಂದ ಹೇಳ್ತಿದ್ರು ಹಿಂದಕ್ ಬಿಡ್ರು ಅಂತ ಹೇಳಿ, ಮಾತೇ ಕೇಳ್ತಾ ಇಲ್ಲ. ದಾಳಿಯಲ್ಲಿ ದಾವಣಗೆರೆ ತಂಡದ ಜರ್ಸಿ ನಂಬರ್ 1 13-7 ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಪರವಾಗಿ ಚೇತನ್ ಜಂಗಮ ಬೀಚ್ ನ್ಯಾಷನಲ್ಸ್ ನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. ಹಾಗೆ 38 ನ್ಯಾಷನಲ್ ಗೇಮ್ಸ್ ನಲ್ಲೂ ಸಹ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಆಟಗಾರ ಚೇತನ್. ಒಂದೊಳ್ಳೆ ಕಿಕ್ ಪಾಯಿಂಟ್, ನಿರಂತರವಾಗಿ ರೈಟ್ ಕಾರ್ನರ್ ಭಾಗದಲ್ಲಿದ್ದಂಥ ಆಟಗಾರನ್ನು ಔಟ್ ಮಾಡಲು ಯಶಸ್ವಿಯಾದರು. ಥರ್ಡ್ ರೈಟ್, ಡೂ ಆರ್ ಡೈ. ವೇಟ್ ಕ್ಯಾಪ್ಟನ್ ಅವರೇ ಮಾತಾಡಿ ಹಿಂದಕ್ಕೆ ಹೋಗಿ ತೀರ್ಪುಗಾರ ತೀರ್ಮಾನ ನೀಡುತ್ತಾರೆ. ಹುಲಿ ಹಲೋ 16-9 ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಪರವಾಗಿ 16-9 ಇನ್ ಫೇವರ್ ಆಫ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ದಾಳಿಯಲ್ಲಿ ಚೇತನ್ ಸೂಪರ್ ಕಿಲಾನ್ ಆಗಿರುವ ಸಂದರ್ಭ. ಅದ್ಭುತವಾದಂತಹ ಎಸ್ಕೇಪ್ ಚೇತನ್ ಜಂಗಮ, ಮಲ್ಟಿಪಲ್ ರೈಟ್ ಪಾಯಿಂಟ್. ಎಸ್ 21-9 ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವರ್ಸಸ್ ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ. ತಂಡದ ನಾಯಕರೇ ಆದಷ್ಟು ಬೇಗ ಅಂಕಣವನ್ನು ಪ್ರವೇಶ ಮಾಡಿ. ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ವಿರುದ್ಧ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಭಾರಿ ಪ್ರಜ್ವಲ್, ಸಾಕಷ್ಟು ಹೋರಾಟ ಆಯ್ತು, ಆದರೆ ಈ ಬಾರಿ ಅದ್ಭುತವಾದಂತಹ ಎಸ್ಕೇಪ್, ಮಲ್ಟಿಪಲ್ ರೈಟ್ ಪಾಯಿಂಟ್. ಇಪ್ಪತ್ತೆರಡು 11 ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ 22-11.
ದ್ವಿತೀಯ ಸೆಮಿಫೈನಲ್ ಪಂದ್ಯಕ್ಕೆ ಆದಷ್ಟು ಬೇಗ ಆಗಮಿಸಿ. ನಳಂದ ಕಬಡ್ಡಿ ಕ್ಲಬ್ ಕಲ್ಕೆರೆ ವಿರುದ್ಧ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬ್ಯಾಂಗ್ಳೂರ್ 23-11. ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ 24-11. 24-11 ಹಂಬೆ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಪರವಾಗಿ. ಅಂಬೆ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರು ದ್ವಿತೀಯಾರ್ಧದಲ್ಲಿ ಸಬ್ಸ್ಟಿಟ್ಯೂಷನ್ ಹೋಗ್ತಾ ಇದ್ದಾರೆ. ಸಾಕಷ್ಟು ಬದಲಾವಣೆಗಳೊಂದಿಗೆ ದ್ವಿತೀಯಾರ್ಧದಲ್ಲಿ ಸಬ್ಸ್ಟಿಟ್ಯೂಟ್ ಪ್ಲೇಯರ್ಗೆ ಅವಕಾಶ ನೀಡ್ತಾ ಇದ್ದಾರೆ ತಂಡದ ಕೋಚ್ ಆಗಿರುವಂತಹ ಶರತ್ ಸಿಬಿರ್ ಅವರು. ಭಾರಿ ಉತ್ತಮವಾದಂತಹ ಟ್ಯಾಕಲ್ ತಿಮ್ಮೋತಿ ಲೆಫ್ಟ್ ಕಾರ್ನ್ ಭಾಗದಿಂದ ಅದು ಬಿಗಿಯಾದಂತಹ ಆಂಕಲ್ ಹೋಲ್ಡ್. 25-11 24-12. ಹುಲಿನ ಯಾರ ಗ್ರೌಂಡ್ ಒಳಗೆ ಬಿಟ್ಟಿದ್ದ? ಹುಲಿ ಇದ್ದ ಕಡೆ ಭಯ ಬೇಡ. ಹಬ್ಬ ಅಂತ ಬಿಟ್ಟವ್ರೆ. ದಾಳಿಯಲ್ಲಿ ದಿಲೀಪ ಡ್ಯಾಶ್ ಹೊಡೆದ ಪ್ರಯತ್ನ ಇತ್ತು. ಹನುಮಂತ ಅವರಿಂದ ಬೋನಸ್ ಜೊತೆಲಿ ಒಂದು ಟಚ್ ಪಾಯಿಂಟ್. 26-12 26-12 ಇನ್ ಫೇವರ್ ಆಫ್ ಅಂಬೆ ಸ್ಪೋರ್ಟ್ಸ್ ಕ್ಲಬ್. ನೋಡಿ, ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ಗೆ ಇನ್ನು ಕಲ್ಕೆರೆ ನಳಂದ ಕಬಡ್ಡಿ ಕ್ಲಬ್ ಕಲ್ಕೆರೆ ವಿರುದ್ಧ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬ್ಯಾಂಗ್ಳೂರ್. ಬನ್ನಿ ಬೇಗ. ರಂಗ ಅವರಿಂದ ಡ್ಯಾಶ್ ಹೊಡೆದ ಪ್ರಯತ್ನ ಇತ್ತು. ರೈಡರ್ ಸೇಫ್ ಬೋನಸ್ ಜೊತೆಲಿ ಒಂದು ಟಚ್ ಪಾಯಿಂಟ್. 26-14 ಈ ಬಾರಿ ತಿಮ್ಮತಿ ಹಾಗೂ ಸಹ ಆಟಗಾರರಿಂದ ಒಂದೊಳ್ಳೆ ಟ್ಯಾಕಲ್. 26-15 26-15 ಇನ್ ಫೇವರ್ ಆಫ್ ಅಂಬೆ ಸ್ಪೋರ್ಟ್ಸ್ ಕ್ಲಬ್ ಬ್ಯಾಂಗ್ಳೂರ್. ದಾಳಿಯಲ್ಲಿ ದಾವಣಗೆರೆ ಜಿಲ್ಲಾ ತಂಡದ ಜರ್ಸಿ ನಂಬರ್ 1 ಆಟಗಾರ ಈ ಬಾರಿ ಚೇತನ್ ನಾಯ್ಕ ಅವರಿಂದ ಟ್ಯಾಕಲ್ ಬಂತು. ರಾಕಿ ಹಾಗೂ ಪ್ರಜ್ವಲ್ ಅಷ್ಟೇ ವೇಗವಾಗಿ ಸಪೋರ್ಟ್ ನೀಡಿದ್ದಾರೆ. ಹುಲಿ ಯಾಕೋ ಸೈಲೆಂಟ್ ಆಯ್ತಾ? ತಿಮ್ಮೋತಿ ವಾಡ ಕ್ಯಾಚ್. ಮಿಡ್ ಲೈನ್ ಹತ್ತಿರದಲ್ಲಿದ್ರು, ಆದ್ರೆ ಬಿಗಿಯಾದಂತ ಒಂದು ಟ್ಯಾಕಲ್. ಹುಲಿ ಇದ್ದ ಅವಾಗ ಬೇಟೆಯಾಡೋದು ಹೇಳ್ಕೊಡುತ್ತೆ ನಮ್ಮ ಹುಲಿ.
27-16 27-16 in favor of ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬ್ಯಾಂಗ್ಳೂರ್. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬ್ಯಾಂಗ್ಳೂರ್ ತಂಡದ ಪ್ರಜ್ವಲ್ ರೈಟ್ ಇನ್ನು ಜಾಗದಲ್ಲಿದ್ದಂತ ಆಟಕನನ್ನು ಕ್ವಿಕ್ ಆಗಿ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಔಟ್ ಮಾಡಲು ಯಶಸ್ವಾದ್ರಿ. ಬಾರಿ ತಿಮ್ಮೋತಿ, ದಾವಣಗೆರೆಯ ತಿಮ್ಮೋತಿ. ದಾವಣಗೆರೆ ಚಿತ್ರದುರ್ಗ ಭಾಗದಲ್ಲಿ ಅನೇಕ ಪಂದ್ಯಾವಳಿಯಲ್ಲಿ ಅದ್ಭುತ ಪ್ರದರ್ಶನ ನೀಡಿ ದಾವಣಗೆರೆ ಜಿಲ್ಲಾ ತಂಡದ ಪ್ರಮುಖ ಆಟಗಾರನಾಗಿ ತನ್ನ ಬಲ ಪ್ರದರ್ಶನವನ್ನು ತೋರ್ಪಡಿಸ್ತಾ ಇದ್ದಾನೆ. ಈ ಬಾರಿ ಕಾದು ನೋಡಬೇಕಾಗಿದೆ. ಆಂಟಿ ಕ್ರಾಸ್ ಆಗಿರೋದ್ರಿಂದ ಇಲ್ಲಿ ರೈಡರ್ ಸೇಫ್ ಆಗ್ತಾ ಇದ್ರೆ ತನ್ನ ಬಲ ಪ್ರದರ್ಶನ ತಾನು ಮಿಡ್ ಲೈನ್ ಕ್ರಾಸ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಆದ್ರೂ ಸಹ ಡಿಫೆಂಡರ್ ಇಂದ ತನ್ನ ಶಕ್ತಿಯ ಒಂದು ಬಲ ಪ್ರದರ್ಶನದಿಂದ ಒಂದು ಅಂಕವನ್ನು ಪಡ್ಕೊಂಡಿದ್ದಾನೆ ತಿಮ್ಮೋತಿ. ಈ ಬಾರಿ ಅಭಿ ಒಬ್ಬ ಜೂನಿಯರ್ ರಾಷ್ಟ್ರೀಯ ತಾರೆ. ಆಟಗಾರ ಯಾಕೆ ಮಾತಾಡ್ತಿರೋ ಅಲ್ಲಿ? each one point. Each one point. Yasanga. ನೋಡಿ ನಮ್ಮ ಹುಲಿ ಹೆಂಗೆ ಮೂವತ್ತು 19 11 ಅಂಕದ ಮುನ್ನಡೆಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬ್ಯಾಂಗ್ಳೂರ್. ಗೋಡೆಕೆರೆ ಬನ್ನಿ ಬೇಗ. ದಾಳಿಯಲ್ಲಿ ದೀಪು ದಾವಣಗೆರೆ ತಂಡದ ಯುವ ದಾಳಿಗರ ಪಾದರಸದಿಂದ ಲೀಲಾಚಲವಾಗಿ ವೇಗದ ದಾಳಿಯೊಂದಿಗೆ ಅಂಕಕ್ಕಾಗಿ ಪ್ರಯತ್ನ. ಬಾರಿ ಪ್ರಜ್ವಲ್ ಬೇಡವಾದಂತಹ ಟ್ಯಾಕಲ್ಗೆ ಮುಂದಾದ್ರು. ಇದರೊಂದಿಗೆ ಪಂದ್ಯ ಮುಕ್ತಾಯ. ಪಂದ್ಯದಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡ ವಿಜಯಶಾಲಿಯಾಗಿ ಕಳೆದ ಬಾರಿಯ ರನ್ನರ್ಸ್